ಕ್ಷುಲ್ಲಕ ಕಾರಣಕ್ಕೆ ಶುರುವಾದಂತಹ ಗಲಾಟೆ ಕಲ್ಲು ತೂರಾಟ ಮಾಡುವ ಹಂತಕ್ಕೆ ಹೋಗಿ ತಲುಪಿದೆ. ಈ ಘಟನೆ ನಡೆದಿರುವಂತದ್ದು ಬೆಳಗಾವಿಯ ಚಿಕ್ಕೋಡಿಯಲ್ಲಿ. ಈಗ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿರುವಂತದ್ದು. ಎರಡು ಗುಂಪುಗಳ ಮಧ್ಯೆ ಗಲಾಟೆ ಆಗಿದೆ. ಅದು ಕಲ್ಲು ತೂರಾಟ ಮಾಡುವ ಹಂತಕ್ಕೆ ಹೋಗಿ ತಲುಪಿದೆ. ಬೆಳಗಾವಿ ಜಿಲ್ಲೆಯ ಬೆಕ್ಕೇರಿ ಗ್ರಾಮದಲ್ಲಿ ತಡರಾತ್ರಿ ನಡೆದಂತಹ ಘಟನೆ ಇದು. ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಮೊದಲು ಗಲಾಟೆ ಶುರುವಾಗುತ್ತೆ. ಬೆಕ್ಕೇರಿ ಗ್ರಾಮದ ವಿವಿಧೆಡೆ ಯುವಕರಿಂದ ಇದ್ದಕ್ಕಿದ್ದ ಹಾಗೆ ಕಲ್ಲು ತೂರಾಟ ಆಗಿದೆ. ಗ್ರಾಮದಲ್ಲಿ ಸದ್ಯ ಬಿಗುವಿನ ವಾತಾವರಣ ಇದೆ. ಬೂದಿ ಮುಚ್ಚಿದ ಪರಿಸ್ಥಿತಿ ಇದೆ. ಪೊಲೀಸರ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ. ಹೆಚ್ಚಿನ ಭದ್ರತೆಗಾಗಿ ಕೆಎಸ್ಆರ್ಪಿ ತುಕಡಿಗಳ ನಿಯೋಜನೆ ಕೂಡ ಆಗಿರುವಂಥದ್ದು. ಎರಡು ಗುಂಪುಗಳ ನಡುವೆ ಶುರುವಾದಂತಹ ಗಲಾಟೆ ಕಲ್ಲು ತೂರಾಟದ ಹಂತಕ್ಕೆ ಹೋಗಿ ತಲುಪಿ ಈಗ ಇಡೀ ಗ್ರಾಮದಲ್ಲಿಯೇ ಶಾಂತಿ ಭಂಗವಾಗಿದೆ. ಜನ ಆತಂಕದಲ್ಲಿ ಸಮಯವನ್ನು ಕಳೆಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗುಂಪುಗಳ ಮಧ್ಯೆ ಆದಂತಹ ಗಲಾಟೆಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇದೇ ಗಲಾಟೆ ಈಗ ಊರಿನ ಜನರ ನೆಮ್ಮದಿಯನ್ನು ಹಾಳು ಮಾಡಿರುವಂಥದ್ದು. ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ಶುರುವಾದಂತಹ ಗಲಾಟೆ, ಮಾತಿನ ಚಕಮಕಿ, ಅದಾದ ಮೇಲೆ ಅದು ವಿಕೋಪಕ್ಕೆ ಹೋಗಿಬಿಡುತ್ತೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗುತ್ತೆ. ಅದಾದ್ಮೇಲೆ ಕಲ್ಲು ತೂರಾಟ ಕೂಡ ಆಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಚೇತನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಕ್ಷುಲ್ಲಕ ಕಾರಣಕ್ಕೆ ಶುರುವಾದಂತಹ ಗಲಾಟೆ ಈ ಕಲ್ಲು ತೂರಾಟ ಮಾಡುವ ಹಂತಕ್ಕೆ ಹೋಗಿ ತಲುಪಿರುವಂಥದ್ದು. ಏನದು ಕ್ಷುಲ್ಲಕ ಕಾರಣ? ಯಾವ ವಿಚಾರಕ್ಕೆ ಶುರುವಾದಂತಹ ಗಲಾಟೆ? ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಲ್ಲಿ ಅಂತ ಹೇಳಿ. ಖಂಡಿತವಾಗಿ ಕೂಡ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಬೆಕ್ಕೇರಿ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಆರಂಭವಾಗಿರುವಂಥದ್ದು. ಪ್ರಮುಖವಾಗಿ ದಲಿತ ಸಮುದಾಯದ ಎರಡು ಗುಂಪುಗಳ ನಡುವೆ ಈ ಗಲಾಟೆ ಆಗಿರುವಂಥದ್ದು, ಎರಡು ಪಂಗಡಗಳ ನಡುವೆ ಗಲಾಟೆ ಪ್ರಾರಂಭವಾಗಿರುವಂಥದ್ದು. ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟೇಟಸ್ ಕುರಿತು ಕೆಲವು ಓರ್ವ ಯುವಕ ಸ್ಟೇಟಸ್ ಇಟ್ಟಿರ್ತಾನೆ. ಅದನ್ನು ಆಕ್ಷೇಪ ವ್ಯಕ್ತಪಡಿಸಿ ಕೆಲ ಯುವಕರು ಆತನ ಪ್ರಶ್ನೆ ಮಾಡಿ ಬಂದಾಗ ಯುವಕರ ನಡುವೆ ವಾಗ್ವಾದ ಆರಂಭವಾಗಿ ಈಗ ಗುಂಪು ಘರ್ಷಣೆಯಾಗಿ ಪರಿವರ್ತನೆ ಆಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕಲ್ಲು ತೂರಾಟವೂ ಕೂಡ ನಡೆದಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. ಹಿರಿಯ ಅಧಿಕಾರಿಗಳು ಕೂಡ ಏನು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸದ್ಯ ಪರಿಸ್ಥಿತಿ ತಿಳಿಯಿದ್ರೂ ಕೂಡ ಗ್ರಾಮದಲ್ಲಿ ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.